ನಮಸ್ಕಾರ ದೊಡ್ಡ ಮಂದಿಗೆ ಎಲ್ಲರೂ ಹೇಗಿದ್ರಿ? ಹಾಯ್ ನಮಸ್ಕಾರ. ಏನೇನು ಮಾಡ್ತಿದ್ರಿ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಪ್ಪ. ಇದು ನಾಳೆ ಹನುಮಾನ್ ಜಯಂತಿ ಇದೆ. ಸೊ ಹೀಗಾಗಿ ನಾನು ಇವತ್ತು ವಿಶೇಷವಾಗಿ ಎಲ್ರಿಗೂ ನಾನು ಹೇಳ್ತಿರೋದು, ಹನುಮಾನ್ ಜಯಂತಿಗೆ ಯಾರ್ಯಾರು ವಿಶ್ ಮಾಡ್ತಿದ್ರಿ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಪ್ಪ. ಮತ್ತು ಇನ್ನೊಂದು, ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು IPL ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ನೋಡಿ, ಆಡ್ತಿದ್ದಾರೆ ನೋಡ್ರಿ. ನಾವು ಚೆನ್ನಾಗಿ ನೋಡ್ತಾ ಇದ್ದೀವಿ. ಸೊ ಎಷ್ಟು ಮನೋರಂಜನೆ ನಮಗೆ ಕೊಡ್ತಾ ಇದೆ ನೋಡಿಪ್ಪ. ನೋಡಿ ಎಷ್ಟು ಖುಷಿಯಿಂದಾಗಿ ನಮಗೆಲ್ಲ ಅಷ್ಟು ಸಂತೋಷ ಕೊಡ್ತಾ ಇದೆಯಲ್ವ IPL. ಎಲ್ಲರೂ ಚೆನ್ನಾಗಿ ನೋಡಿ, ಎಲ್ಲರೂ ಎಂಜಾಯ್ ಮಾಡೋಣ. ನಾಳೆ ವಿಶೇಷವಾಗಿ ಹನುಮಾನ್ ಜಯಂತಿ ಇರೋದರಿಂದ ನಾನು ಇವತ್ತು ವಿಶೇಷವಾಗಿ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ವಿಶೇಷವಾಗಿ ನಾಳೆ ಹನುಮಾನ್ ಜಯಂತಿಯ ಪ್ರಯುಕ್ತ ಎಲ್ಲರೂ ಆಚರಣೆ ಮಾಡೋಣ, ಖುಷಿಯಿಂದಾಗಿ ಮಾಡೋಣ. IPL ವಿಶೇಷವಾಗಿ ನಮ್ಮ ದೇಶದಲ್ಲಿ ನಡೀತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಪ್ರತಿ ವರ್ಷ ನಡೀತಕ್ಕಂಥದ್ದು. ಸೊ ಈ ವರ್ಷ ಹೇಗೆ ನಡೀತಾ ಇದೆ? ಸೊ RCB ಅಂತಕ್ಕಂಥದ್ದು ನಮ್ಮ ಕರ್ನಾಟಕದ ವಿಶೇಷವಾಗಿ ತಂಡ ತುಂಬ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಸೊ ಹೀಗಾಗಿ ನಾನು ಭಾಳ ಹೆಚ್ಚುವಾಗಿ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಸೊ ಹೀಗಾಗಿ ಎಲ್ರಿಗೂ ಹನುಮಾನ್ ಜಯಂತಿ ಶುಭಾಶಯಗಳನ್ನು ಕೋರುತ್ತಾ, ವಿಶೇಷವಾಗಿ ಜೈ ಭೀಮ್ ಬಂಧುಗಳೇ, ನಮಸ್ಕಾರ. ನೀವು ಹೇಗಿದ್ದೀರಿ? ನಾಳೆ ಎಲ್ಲರೂ ಕೂಡಿ ಆಚರಿಸೋಣ. ನಾನು ಆಚರಿಸ್ತಿದ್ದೀನಿ. ಸೊ ಹೀಗಾಗಿ ಎಲ್ಲರೂ ಕೈ ಜೋಡಿಸೋಣ. ಸನಾತನ ಧರ್ಮದ ವಿಶೇಷವಾಗಿ ಎಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ತಕ್ಕಂಥದ್ದು ನಮ್ಮಲ್ಲಿ ಇರ್ತಕ್ಕಂಥದ್ದು. ಸೊ ಎಲ್ಲರೂ ನೋಡಿಪ್ಪ, ಬೆಳೆಸ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕಂತಕ್ಕಂಥದ್ದು ನನ್ನೊಂದು ಮನ ಆಸೆ. ಸೊ ಯಾರಿಗ್ರಿ ಶತ್ರು ಆಗೋದು? ನಾವು ಯಾರಿಗೆ ಶತ್ರುನೇ ಇಲ್ಲ. ಶತ್ರುವಾಗಿ, ಮಿತ್ರನಾಗಿ, ಸೊ ಎಲ್ಲರಿಗೂ ಚೆನ್ನಾಗಿ ಇರೋಣ. ಸೊ ಎಲ್ರಿಗೂ ವಿಶೇಷವಾಗಿ ಜೈ ಭೀಮ್ ಬಂಧುಗಳೇ, ಎಲ್ಲರೂ ಚೆನ್ನಾಗಿರಿ, ನಾನು ಚೆನ್ನಾಗಿದ್ದೀನಿ. ವಿಶೇಷವಾಗಿ ಎಲ್ಲರೂ ಕೂಡಿ ಹನುಮಾನ್ ಜಯಂತಿ ವಿಶೇಷವಾಗಿ ನಾಳೆ ಎಲ್ರಿಗೂ ಖುಷಿಯಿಂದ ಆಚರೋಣ. ಏನ್ರಿ ಭಾಳ ಗ್ರಾಮೆಟಿಕಲಿ ಮಿಸ್ಟೇಕ್ ಆಗ್ತಿದೆಯಾ ಅಂದರೆ ಕ್ಷಮೆ ಇರಪ್ಪ. ಏನಾದರೂ ತಪ್ಪು ಮಾತಾಡಿದ್ರೆ ಕ್ಷಮೆ ತಗೊಳ್ರಿ. ಸೊ ಹೀಗಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ನೋಡಿ, ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆಯೇನ್ರಿ? ನೋಡ್ರಿ, ನಾನು ಹೇಳ್ತಾ ಇದ್ದೀನಿ ವಿಶೇಷವಾಗಿ ಚೆನ್ನಾಗಿರಿ, ಖುಷಿಯಿಂದಾಗಿ. ನಾನು ಖುಷಿಯಾಗಿದ್ದೀನಿ. ಸೊ ಯಾಕ್ರಿ ಒಬ್ಬನ ಶತ್ರು ಮಾಡಿಕೊಟ್ಟು ಪಾಪ ಅವನಿಗೆ ಅಯ್ಯೋ ಅನಿಸುವಂಥ ಕೆಲಸ ಯಾರಿಗೂ ಮಾಡೋದು ಬೇಡ. ಸೊ ಹೀಗಾಗಿ ಎಲ್ರಿಗೂ ಹನುಮಾನ್ ಜಯಂತಿದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು.